ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರಲ್ಲ, ಅದರಿಂದ ಯಾವ್ಯಾವ ಉಪಯೋಗ ಆಗುತ್ತೆ ಅಂತ ಹೇಳಬೇಕು ಅಂತ ಇದ್ದೀನಿ. ಮೊದಲನೇದಾಗಿ ಅದು ನಮ್ಮ ಮನಸ್ಸನ್ನು ಹತೋಟಿಗೆ ತರುತ್ತೆ. ಆಮೇಲೆ ನಾವು ಧ್ಯಾನಕ್ಕೆ ಹೋಗೋದಕ್ಕೂ ತುಂಬ ಈಸಿ ಆಗುತ್ತೆ. ಅದು ಅಲ್ಲದೆ ಅಸ್ತಮ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಕೆಲವರಿಗೆ ಅದು ಅಸ್ತಮಾನ ಅವರು ಕಂಪ್ಲೀಟಾಗಿ ಗುಣ ಆಗಿದ್ದಾರೆ, ಅದೊಂದು. ಆಮೇಲೆ ಈ ಪ್ರಾಣಾಯಾಮ ಅನ್ನೋದು ನಮಗೆ ಭಗವಂತ ಏನು ಮಾಡ್ತಾನೆ, ನಮಗೆ ನಾವೀಗ 100 ವರ್ಷ ಹಾಗೆ ಅಂತ ಹೇಳ್ಕೊಂಡು ಬರ್ತೀವಲ್ಲ, ಅದನ್ನು ಈ ಯಾವ ಕ್ಯಾಲೆಂಡರ್ ಮೇಲೆ ಅದು ಇದು ಇರೋದಿಲ್ಲ. ನಮ್ಮದು ಆಯಸ್ಸು ಅದು ಈ ನಮ್ಮ ಯಾವಾಗ ಉಸಿರಾಡ್ತೀವಲ್ಲ ಅದ್ರ ಮೇಲೆ ನಮ್ಮದು ಆಯಸ್ಸು ಬರೆದಿರ್ತಾನೆ. ಈಗ ನಮಗೆ ಒಂದು ಏನೋ ಕೌಂಟ್ ಮಾಡಿ ಕೊಟ್ಟಿರ್ತಾನೆ, ನೀನು ಇಷ್ಟು ವರ್ಷ ಬದುಕ್ತೀಯ ಅಂತ, ಆಯಸ್ಸು ಇಷ್ಟು ಉಸಿರಾಡಿದ್ರೆ ಅಂತ. ನಾವು ಅದನ್ನು ತುಂಬ ಫಾಸ್ಟಾಗಿ ಉಸಿರಾಡ್ಬಿಟ್ರೆ ಬೇಗ ಸಿಟ್ಕೊಂಡು ಬೇಗ ಉಸಿರಾಡ್ತೀವಲ್ಲ, ಆವಾಗ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಅದೇ ನಾವು ನಿಧಾನವಾಗಿ ಉಸಿರಾಡಿದ್ರೆ ನಮ್ಮ ಆಯಸ್ಸನ್ನು ನಾವು ಜಾಸ್ತಿ ಮಾಡ್ಕೊಬೋದು. ಎಷ್ಟೋ ಋಷಿ ಮುನಿಗಳು ಅವರು ಆಯಸ್ಸನ್ನು ಜಾಸ್ತಿನೂ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳ್ತಾರಲ್ವ. ಹಾಗೆ ನಾವು ಅಷ್ಟೇ, ನಾವು ನಿಧಾನವಾಗಿ ಉಸಿರಾಡಿದ್ರೆ, ನಾವು ಮನಸ್ಸೆಲ್ಲ ನಿರಾಳ ಆದರೆ ನಾವು ಇನ್ನೂ ಜಾಸ್ತಿ ಬದುಕ್ತೀವಿ, ಕಾಯಿಲೆಗಳು ಕಡಿಮೆ ಆಗುತ್ತೆ. ಈ ತುಂಬ ಫಾಸ್ಟಾಗಿ ತುಂಬ ಸಿಟ್ಕೊಂಡು ಎಲ್ಲ ಇದು ಉಸಿರಾಟ ಎಲ್ಲ ಆಡಿದ್ರೆ ನಮಗೆ BP ಇವೆಲ್ಲ ಬಂದುಬಿಟ್ಟು ಬೇಗನೆ ಕಾಯಿಲೆಗಳು ಬಂದು ಬೇಗನೂ ಸಾಯ್ಬೋದು. ಸೊ ಹಾಗಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ಅಸ್ತಮಾನ ಗುಣ ಮಾಡ್ಕೊಬೋದು, ನಮ್ಮ ಆಯಸ್ಸನ್ನು ಹೆಚ್ಚಿಸ್ಕೊಬೋದು, ಅಂದರೆ ಕಾಯಿಲೆ ರಹಿತವಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ಬೋದು, ಮತ್ತು ಮನಸ್ಸು ನಿರಾಳ ಆಗುತ್ತೆ. ಧನ್ಯವಾದಗಳು.